ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸಖತ್ತಾಗಿದ್ದೀವಿ. ಸೊ ಇವಾಗ ತಾನೇ ಎದ್ದು ರೆಡಿಯಾಗಿ, ಆ್ಯಕ್ಚುಲಿ ಮಳೆ ನಿಲ್ಲುತ್ತೆ ಅಂತ ವೆಯ್ಟ್ ಮಾಡಿದ್ವಿ. ಮಳೆ ನಿಲ್ಲಂಗೆ ಕಾಣಿಸ್ತಿಲ್ಲ. ಆಲ್ಮೋಸ್ಟ್ 2 ಡೇಸಿಂದ ಮಳೆ ಬರ್ತಾನೆ ಇದೆ. ಆ್ಯಂಡ್ ಈ ಮಳೆ ಇಲ್ಲಿ ಆಟೋಮೆಟಿಕ್ಕಾಗಿ, ಅಂದರೆ ನಾರ್ಮಲಾಗಿ ವೆದರ್ ಕಂಡೀಷನ್ ಮೇಲೆ ಬರ್ತಿದ್ಯೋ ಇಲ್ಲಾಂದರೆ ಅದು ಯಾರವರು ಮಳೆ ಬರ್ಸ್ತಿರೋರು ಯಾರು? ಬಿಲಿಗೇಟ್ಸ್ ಮಾಡಿರೋ ಕೆಲಸದಿಂದ ಮಳೆ ಬರ್ತಿಲ್ಲ. ಫಸ್ಟ್ ಟೈಮ್ ಬಚ್ಕೊಂಡಿರುತ್ತಲ್ಲ, ಅವರಿಂದ ಬರ್ತಿದ್ಯೋ ಏನೋ ಗೊತ್ತಿಲ್ಲ. ಬಟ್ ಮಳೆ ಬರ್ತಾನೆ ಇದೆ. ಬಿಲ್ಗೇಟ್ಸ್ ಏನ್ ಮಾಡ್ತಾರೆ ಇಲ್ಲಿ? ಬಿಲ್ಗೇಟ್ಸ್ ನಕ್ಕಿಂದ ಬುದ್ಧಿ ಬಿಡ್ತಾರ ಅಲ್ಲೆಲ್ಲ ಮಾಡೋದಿಲ್ಲ ಸಂಬಂಧ. ನೋಡಿ ತಲೆ ಬಚ್ಕೊಂಡು ಇಲ್ಲಿನ ವೆದರ್ ಕಂಡೀಷನ್ ಅನ್ಸುತ್ತೆ. ನಾನು ನೋಡಿ ಸನ್ಸ್ಕ್ರೀನ್ ಹಚ್ಕೊಂಡಿದ್ದು ಮುಖಕ್ಕೆ ಫುಲ್, ಅದಕ್ಕೆ ಬ್ಲಾಕ್ ಕಾಣ್ತಿರೋದು. ಈಗ ಮೇಕಪ್ ಮಾಡ್ಕೊಂಡ ಅದಕ್ಕೆ ವೈಟ್ ಕಾಣ್ತಿರುತ್ತೆ. ಎಸ್, ಇವತ್ತು ಮಳೆ ಬರುತ್ತಿರೋದ್ರಿಂದ ಸೊ ಇಲ್ಲಿನ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಣ. ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ, ಸುಮ್ಮನೆ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಕಂತ ನೋಡಿ ಆಮೇಲೆ ಅವರು ಬೈಕ್ ಅಂತಾರೆ ಯಾವ ಪ್ಲೇಸ್ ತೋರಿಸಿಲ್ಲ ಅಂತ. ಏನು ಗೊತ್ತಾ, ಶಾಪಿಂಗ್ ಮಾಡೋದಷ್ಟೇ. ಇನ್ನೇನು ಮಳೆ ನಿಂತರೆ ನೋಡಕ್ಕೆ ಹೋಗೋದೇನ. ನನ್ನ ಪ್ರಕಾರ ಇಲ್ಲೆಲ್ಲ ಈಗ ಫಾಕ್ ತುಂಬಕತ್ತಲ್ಲ, 100% ಇಲ್ಲೇ ಸ್ನೋ ಬರ್ತೈತೆ ಅಂತ. ಸಾಯಂಕಾಲ ಬಂದರೆ ತೋರಿಸ್ತೀವಿ, ಇಲ್ಲಾಂದರೆ ಹೊರಗೆ ಹೋಗಿ ಲೋಕಲಾಗಿ ಏನೇನೈತೆ ಅಂದರೆ ಕುಲ್ಲಿಗೆ ಹೋಗೋಣ. ಇಲ್ಲಿ ಮನಾಲಿಗೆ ಹೋದರೆ ಶಾಪಿಂಗ್ ಮಾಡೋಕ್ಕಾಗಲ್ಲ. ಮನೆಗಿರೋರಿಗೆಲ್ಲ ಏನೋ ಐಟಮ್ಸ್ ತಗೊಂಡಿದ್ರೆ ತಗೊಂಡ್ರೆ ಅಷ್ಟೇ, ಮುಗೀತು. ಸೊ ಕುಲ್ಲಲ್ಲಿ ಯಾವುದೋ ಪ್ಲೇಸ್ ಇದೆಯಂತೆ, ನೋಡ್ತೀವಿ. ಇನ್ ಕೇಸ್ ಮಳೆ ಸ್ವಲ್ಪ ಕಮ್ಮಿ ಇದೆ ಅಂತಂದರೆ ಆ ಕುಲ್ಲಲ್ಲಿರೋ ಒಂದು ಪ್ಲೇಸ್ ಹೋಗ್ತೀವಿ. ಇಲ್ಲ ಅಂತಂದರೆ ಆ್ಯಸ್ ಯೂಶುವಲ್. ಆ್ಯಂಡ್ ನಮ್ಮ ಯಜಮಾನ್ರು ಯಾವ ಬಟ್ಟೆ ಹಾಕೊಂಡಿದ್ದಾರೆ ತೋರಿಸ್ತೀನಿ ತಾಳಿ. ಸೊ ಇವತ್ತು ಫುಲ್ಲು ಫಂಕಿಯಾಗಿ ರೆಡಿ ಆಗಿದ್ದಾನೆ. ಇಷ್ಟ ಆಗ್ತಿದೆ ಗೊತ್ತಾ? ಏನೇ ಹಂಗೆ ಅಷ್ಟ ಸೇವ್ ಆಗೈತೆ, ಕಾಲೆಲ್ಲ ಹಂಗೆ ಕಾಣ್ತತಿ. ಇದು ನಮ್ಮ ಕಾಲು ಥರನೇ ಕಾಣುತ್ತೆ, ಬಟ್ ಮುಚ್ಚಿರುತ್ತೆ. ಸೊ ಇದು ನನ್ನ ಇವತ್ತಿನ ಔಟ್ಫಿಟ್. ಆ್ಯಂಡ್ ಇದು ನೋಡಿ ಫೆಂಜಿ, ಇದನ್ನ ಹಾಕೊಂಡಿದ್ದೀನಿ, ಶಾಲು. ಅಂದರೆ ಏನದು, ನಾವಿಲ್ಲಿ ತೊಗೊಂಡಿದ್ದು, ಇದನ್ನ ಥೈಲ್ಯಾಂಡಲ್ಲಿ ತೊಗೊಂಡಿದ್ದು. ನಿಮ್ಗೆ ಗೊತ್ತಲ್ಲ, ಹೇಳಿದ್ನಲ್ಲ ಥೈಲ್ಯಾಂಡಲ್ಲಿ. ಸೊ ಅದನ್ನು ತೊಗೊಂಡಿರೋದು. ಸೊ ಅದನ್ನು ಹಾಕ್ಕೊಂಡು ನನ್ನ ಸ್ಪೆಕ್ಸ್ ಹಾಕ್ಕೊಂಡು ಅಷ್ಟೇ ಗೈಸ್. ಸೊ ಈಗ ಹಿಂಗೆ ರೆಡಿ ಆಗಿದ್ದೀವಿ. ಈಗ ನಾವು 4 ಜನನು ಹೊರಡ್ತೀವಿ. ಅದೇ ನೋಡಿ, ನಮ್ಮ ಮಳೆ ನಿಲ್ಲೋ ಹಂಗೆ ಕಾಣಿಸ್ತಾ ಇಲ್ಲ. ಸೊ ಇಲ್ಲಿಂದ ಕುಲ್ಲು ಹೋಗಿ ಒಂದು ಪ್ಲೇಸ್ ಇದೆ, ಅದು ನೋಡ್ತೀವಿ. ಅಕಸ್ಮಾತ್ ಮಳೆ ನಿಂತು ಅಂದರೆ ಅಲ್ಲಿಗೆ ಹೋಗ್ತೀವಿ. ಇಲ್ಲಾಂದರೆ ಸ್ವಲ್ಪ ಶಾಪಿಂಗ್ಸ್ ಮಾಡಿ ನಾಳೆ ಇದೆ ಫ್ಲೈಟು. ಅಷ್ಟೆ, ಈಗ ಹೊರಡೋಣ ಗೈಸ್. ಈಗ ನಾವು ಇಲ್ಲಿ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ ಕುಲ್ಲೂಲಿ. ಅವತ್ತು ಮೊನ್ನೆ ಒಂದು ಪ್ಲೇಸ್ಗೆ ಹೋಗಿದ್ವಿ, ಅಲ್ಲೊಂದು ಸ್ವಲ್ಪ ಮಾಡ್ಕೊಂಡ್ವಿ ಶಾಪಿಂಗು. ಬಟ್ ಇಲ್ಲೊಂದು ಸ್ವಲ್ಪ ಮಾಡೋಣ ಅಂತ ಬಂದ್ವಿ. ಚೆನ್ನಾಗಿದೆ ಇಲ್ಲೂ ನೋಡಿ, ಎಷ್ಟು ಚೆನ್ನಾಗಿದೆ. ಫುಲ್ಲು ದಪ್ಪ ಮೆಟೀರಿಯಲ್, ಚೆನ್ನಾಗಿದೆ. ಸೊ ನೀವು ಕೂಡ ಮನಾಲಿ ಸೈಡ್ ಬಂದರೆ ಇಲ್ಲಿ ಶಾಪಿಂಗ್ ಮಾಡಿ ತೋರಿಸ್ತೀವಿ. ಚೆನ್ನಾಗಿದೆಯಲ್ಲ ಕನ್ನಡ ನೋಡ್ತೀನಿ. ಸಖತ್ತಾಗೈತೆ ಕಣ. ಇದೊಂದು ಅದು 2 ಚೆನ್ನಾಗಿಲ್ಲ. ಇನ್ನು ಬೇರೆ ಕಲರ್ ಇರ್ಬೋದು ನೋಡೋದು. ಸ್ವಲ್ಪ ಆ ಕಡೆ ಈ ಕಡೆ ಬಗದು ನೋಡು, ಆ ಕಡೆ ಈ ಕಡೆ. ಬಟ್ ಈ ಕಲರ್ ಸಖತ್ತಾಗೈತೆ. ಬೇಡ ಅಲ್ಲ, ಓಕೆ, ನಾರ್ಮಲ್ ಆಗಿದಾವೆ, ಏನು ಸ್ಪೆಷಲ್ ಏನಿಲ್ಲ. ಇಂಥವು ತಗ ಅಮ್ಮರಿಗೆ ಅವ್ರಿಗೆಲ್ಲ ಹಾಕೊಂಡ್ರೆ ಚಳಿ ಹಂಗಿರ್ಬೇಕು, ಚಳಿ ಆಗಂಗೆ ಇರಬಾರ್ದು. ಆಯ್ತಾ, ರಂಜಿಗೊಂದು, ರಾಧಂಗೊಂದು, ನಿಮ್ಮ ಅಮ್ಮಗೊಂದು, ನಮ್ಮಮ್ಮಗೊಂದು ಸೊಡ್ರು ಪಾರಿತಮ್ಮಗೊಂದು ತಗೊಂಬ. ಬೇಡ, ಈಗ ಅವ್ರು ಚಳಿಗಿರ್ತಾರೆ, ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದಾಗ ಕೊಡು ಪಾರಿತಮ್ಮಗೊಂದು. ತಗೊಂಡಿರ ಹೋದ್ರೆ ಎಲ್ಲ ಒಂದು 3 ಸಖತ್ತಾಗಿದ್ದಾವೆ. ಅಂದರೆ ಒಂಥರ ಹೊಸ್ತಾಗಿದೆ, ಡಿಫ್ರೆಂಟ್ ಆಗಿದ್ದಾವೆ. ಹಾಯ್. ಸೊ ಎಸ್, ನಿನ್ನೆ ನಾವು ಆಚೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋದ್ವಿ. ಬಟ್ ಆಚೆ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಫುಲ್ಲು ಜೋರು ಮಳೆ. ಮೊನ್ನೆ ಬಂದಿದ್ದ ಮಳೆ ನಿನ್ನೆ ಪೂರ್ತಿ ಮಳೆ ಬಂದಿದೆ. ನೋಡಿ ಇವತ್ತು ಯಾವ ರೇಂಜಿಗೆ ಬಿಸಿಲಿದೆ, ನನ್ನ ಮುಖದ ಮೇಲೆ ನೀವೇ ನೋಡ್ಬೋದು, ಇಂಥ ಬಿಸಿಲು ಬಂದಿದೆ. ಬಟ್ ತುಂಬ ಚೆನ್ನಾಗಿತ್ತು ಮನಾಲಿ ಟ್ರಿಪ್, ಸಖತ್ ಎಂಜಾಯ್ ಮಾಡಿದ್ವಿ. ನಿನ್ನೆ ನಾವು ಮಳೆ ಬರ್ತಿರೋ ಕಾರಣ ಆಚೆನೂ ಓಡಾಡೋಕ್ಕಾಗಲ್ಲ, ಎಲ್ಲೂ ಏನೂ ಶಾಪಿಂಗ್ ಮಾಡೋಕ್ಕೂ ಆಗಲ್ಲ ಅಂತೇಳಿ
ಬಿಸಿಲು ಕಾಣ್ತೀನಿ. ಶಾಪಿಂಗ್ ಮಾಡೋಕ್ಕೂ ಆಗಲ್ಲ ಅಂತೇಳಿ ನಾವು ಮೂವಿಗೆ ಹೋದ್ವಿ, ದುರಂಧರ್ ಮೂವಿಲಿ ಹೋದ್ವಿ. ನಂಬ್ತಿರೋ ಬಿಡ್ತಿರೋ ನಾವು ಜಸ್ಟ್ 730 ರುಪೀಸ್ಗೆ ನಾವು 4 ಜನ ಫಿಲಮ್ ನೋಡ್ಕೊಂಡ್ಬಂದ್ವಿ. ಬೆಂಗಳೂರಲ್ಲೆಲ್ಲ 1,500 ಕೊಟ್ಟು 800 ರೂಪಾಯಿ ಕೊಟ್ಟು ನೋಡ್ತಾ ಇದ್ದಾರಂತೆ. ಬಟ್ ನಾವು ಇಲ್ಲೇ ನೋಡಿದ್ವಿ. ಚೆನ್ನಾಗಿದೆ, ಫಿಲಮ್ ಕೂಡ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಕನ್ನಡ ಸಿನಿಮಾ ಕೂಡ ಬಂದಿದೆ ಗೈಸ್. ದುರಂಧರ್ ಬಂತು ಅಂದ್ಬಿಟ್ಟು ನಮ್ಮ ಕನ್ನಡ ಸಿನಿಮಾನ ಮರಿಬೇಡಿ. ಲವ್ ಮಾಕ್ಟೇಲ್ 3 ಬಂದಿದೆ, ನೋಡಿ. ನಾವು ಬೆಂಗಳೂರಿಗೆ ಹೋದ್ಮೇಲೆ ನೋಡ್ತೀವಿ. ಆ್ಯಂಡ್ ಚೆನ್ನಾಗಿತ್ತು ಟ್ರಿಪ್ಪು. ನೆನೆ ಒಂದು ಸ್ವಲ್ಪ ಲೈಟಾಗಿ ಶಾಪಿಂಗು ಮಾಡಿದ್ವಿ. ಕುಲ್ಲುಲಿ ಶಾಪಿಂಗ್ ಮಾಡಿಕೊಂಡು ಆಮೇಲೆ ಎಲ್ಲ ತೊಗೊಂಡ್ವಿ. ಸೊ ಅಷ್ಟೇ, ಅದು ಮುಗಿಸ್ಕೊಂಡು ಈಗ ಬ್ಯಾಕ್ ಟು ಬ್ಯಾಂಗ್ಳೂರು ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ಫ್ಲೈಟ್ ಇರೋದು 7 ಗಂಟೆ 6 ಗಂಟೆ 15 ನಿಮಿಷ 7 ಗಂಟೆ. ಕನ್ಫ್ಯೂಸ್ ಮಾಡ್ತೀಯಲ್ಲೋ. ಬುಕ್ ಮಾಡಿರಲ್ಲ, ನನಗೇನು ಗೊತ್ತೇ. ಬುಕ್ ಪಿಂಕಿ ಪಿಂಕಿ ಅಂತೀನಿ. ರಚ್ಚ ಫ್ಲೈಟ್ ಎಷ್ಟೊತ್ತಿಗೆ ಇವತ್ತು? 7. ಓಕೆ ಗೈಸ್, 7 o'clock ಇದೆ. ಬಟ್ ನಾವು ಇಲ್ಲಿ 11 o'clock ಬಿಡ್ತಾ ಇದೀವಿ. ಯಾಕಂದ್ರೆ ಕುಲ್ಲುಲೆಲ್ಲ ನಿನ್ನೆ ಸ್ವಲ್ಪ ದಾರಿಲೆಲ್ಲ ಕಲ್ಗಳೆಲ್ಲ ನಾವು ಹೆಂಗೆ ಬಿಟ್ರು 5 hours 37 ನಿಮಿಷ ಬೇಕು ಅಲ್ಲಿ ಹೋಗಕ್ಕೆ. ಆಮೇಲೆ ಇಲ್ಲಿಂದ ಹೋಗಕ್ಕೂ 4 hours ಬೇಕು. 5 hours 37 minutes. 5 hours 37 minutes ಬೇಕು ಗೈಸ್. 5.5 ಗಂಟೆ ಬೇಕು. ಸೊ ಅದಕ್ಕೋಸ್ಕರ ಬೇಗನೆ ಬಿಡ್ತಾ ಇದೀವಿ. ಬೇಕಾದ್ರೆ ಲೋಕ್ ಟೈಮ್ ವೇಸ್ಟ್ ಮಾಡಿದ್ರು ಪರವಾಗಿಲ್ಲ, ಇಲ್ಲಿಂದ ಬೇಗ ಹೊರಟ್ಬಿಡ್ಬೇಕು. ಯಾಕಂದ್ರೆ ನೆನ್ನೆಲ್ಲ ಮಳೆ ಜೋರ್ ಬಂದಿದ್ದರಿಂದ ನಾನು ಮಂಜೆಲ್ಲ ಕರೆಕ್ಟ್ ನಾವು ಸುಮ್ಮನೆ ಬಂದ ಸ್ನೋ ಆಯ್ತು ಅಂದ್ವಿ. ಈಗೆಲ್ಲ ಮಂಜು ಇಲ್ಲ ನೋಡ್ರಿ. ನೋಡಿ ಸರ್, ಹಂಗೇನು ಮಾಡಿ ನೋಡಿ, ಇದಕ್ಕೊಂದು ಆಪ್ಷನ್ ಐತಿ ಹಿಂಗೆ ಅಷ್ಟೇ ನೋಡಿ. ಅಲ್ಲಿ ಮಂಜೆಲ್ಲ ಕರ್ಗಾಕತ್ತೈತಿ. ಸೀದಾ ಇಲ್ಲಿಂದ ಇದಕ್ಕೆ ಕರೆಸ್ಬಿಡು, 3 ಅಪಾರ್ಟ್ಮೆಂಟಿಗೆ. ಸೊ ಈಗ हमारा गाड़ी आ रहा है, वो स्विफ्ट डिजायर. आने के बाद हमें उधर से वो लगे सब वो निಕ್ಕೆ ಉಪ್ಪು ಚೌಪಾರ್ ಕೆತ್ತ. ನಾನು ಪಂಜಾಬರ್ ಥರ ಮಾತಾಡಕ್ಕೆ ಹೋಗ್ನು. ಹೆಂಗೆ ನೋಡಿದ್ರು ಶಿವಾಜಿನಗರ್ ಏನದು ಕಾದರ್ ಬೈ ಕಲೀಂ ಬೈ ಬಂದ್ಬಿಡ್ತಾರೆ ಬಾಯಾಗಿ. ಏನು ಮಾಡಿದ್ರು ಅದು ಹಿಂದಿ ನಮಗೆ ಬರಲ್ಲ. ಸೊ ಯಾಕಂದ್ರೆ ನಮಗೆ ಬರೋ ಹಿಂದಿ ಮಾಮೂಲಿ ನಾವು ನಮ್ಮ ಭಾಷೆ ಬೈ ಮತ್ತು ನಮ್ಮ ಕಲಂದರು, ನಮ್ಮ ಸಿಕಂದರು, ನಮ್ಮ ನೂರು ಅವ್ರ ಹತ್ರ ಮಾತಾಡೋ ಭಾಷೆಗಳೇ ಬರೋದು. ಬಟ್ ಆದಷ್ಟು ಟ್ರೈ ಮಾಡ್ತಿದ್ದೀವಿ ಅಷ್ಟೇ. ಈಗ ಇಲ್ಲಿಂದ ಏರ್ಪೋರ್ಟು. ಸೊ ಅಷ್ಟೇ ಗೈಸ್. ಆಮೇಲೆ ಬೆಸ್ಟೆಸ್ಟ್ ಟ್ರಿಪ್ ಅಂತ ಹೇಳ್ಬೋದು. ಸ್ಪೆಷಲ್ ಥ್ಯಾಂಕ್ಸ್ ಟು ರಾಹುಲ್ ಬ್ರೋನೇ ನಮ್ಗೆ ಇದನ್ನು ಆರ್ಗನೈಸ್ ಮಾಡಿಕೊಟ್ಟಿದ್ದು. ನಿಮ್ಗೆ ಗೊತ್ತಿರುತ್ತೆ, ನಾವು ಗೋವಾದಲ್ಲೆಲ್ಲ ಅವರು ತುಂಬ ಹಾಕಿದ್ವಲ್ಲ, ಸೊ ಅವರೇ ಆರ್ಗನೈಸ್ ಮಾಡಿಕೊಟ್ಟಿದ್ದು. ತುಂಬ ಚೆನ್ನಾಗಿದೆ. ನೀವು ಕೂಡ ಅವ್ರ ಪ್ಯಾಕೇಜಲ್ಲೇ ಬನ್ನಿ. ಆಮೇಲೆ ನಾನು ಹೇಳ್ತೀನಿ ಡೀಟೇಲ್ಸ್ ಕೆಳಗಡೆ ಅವ್ರ ನಂಬರ್ ಹಾಕಿರ್ತೀವಿ. ನೀವು ಫೋನ್ ಮಾಡಿ ಅವ್ರಿಗೆ ಕೇಳಿ ನೀವು ಎಷ್ಟು ಯಾವಾಗ ಬರಬೇಕು ಏನು ಅಂತ. ಬರೀ ಇದು ಒಂದೇ ಅಲ್ಲ, ಅವರು ಗೋವಾ ಮತ್ತು ಮನಾಲಿ ಇದೆಲ್ಲನೂ ಅವರೇ ಮಾಡೋದು. ಗೋವಾದಾಗ ನಿಮ್ಗೆ ಏನೇ ಇದ್ರು ಅದನ್ನ ಕೇಳಿ. ಆಮೇಲೆ ನೆಕ್ಸ್ಟು ಇನ್ನು ಅಪ್ಕಮಿಂಗ್ ಡೇಸು ಗೋವಾದವ್ರದ್ದು ಇನ್ನೊಂದು ಲಾಗ್ ಇದೆ, ಅದನ್ನು ಮಾಡ್ತೀವಿ. ಅದು ಇನ್ನೊಂದು 15-20 ದಿವಸದಲ್ಲೇ ಮಾಡ್ತೀವಿ, ಅದನ್ನು ನೋಡುವಂತ್ರಿ. ಸೊ ಅದಾದಮೇಲೆ ನಿಮಗೆ ಯಾವ್ಯಾವ ಥರ ಟ್ರಿಪ್ ಡೀಟೇಲ್ಸ್ ಬೇಕು, ಪ್ಯಾಕೇಜ್ ಬೇಕು, ಏನು ಅಂತೆಲ್ಲ ಅವರೇ ಹೇಳಿ, ಅವರೇ ಮಾಡಿಸಿ, ಅವರೇ ಖುದ್ದಾಗಿ ಕೋಆರ್ಡಿನೇಟ್ ಮಾಡ್ತಾರೆ. ಅಂದರೆ ಈಗ ಅವ್ರು ಇಲ್ಲಿ ಬಂದಿಲ್ಲ ನಮ್ಮ ಜೊತೆ, ಆದ್ರೂ ಅವ್ರು ಪ್ರತಿ ನಿಮಿಷನೂ ಕಾಲಲ್ಲಿ ಕಾಲ್ ಮಾಡಿ, ಅಣ್ಣ ಎಲ್ಲ ಓಕೆನಾ, ಎಲ್ಲ ಚೆನ್ನಾಗೈತಾ, ಒಂಚೂರು ಏನೋ ಚೆನ್ನಾಗಿಲ್ಲ ಅಂದ ತಕ್ಷಣ ಇಮಿಡಿಯೇಟಾಗಿ ಅವ್ರಿಗೆ ಫೋನ್ ಮಾಡಿ ಏನೇನು ಪ್ರಾಬ್ಲಮ್ ಆಗೈತೆ ನೋಡ್ರಿ, ಹಿಂಗೆ ಅದು ಮುಗಿಸ್ಕೊಳ್ರಿ ಫಸ್ಟ್ ಅನ್ನೋರು. ಸೊ ಅದೆಲ್ಲನೂ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಆ್ಯಂಡ್ ಸ್ನೋಫಾಲ್ ಏನಿದೆ ಅದು ನಿಮಗೆ ಲಕ್ಕಕ್ಕೆ ಸಂಬಂಧಪಟ್ಟಿತ್ತು. ಬಟ್ ನೀವು ಇಲ್ಲಿ ಬಂದ್ರೆ ಸ್ನೋ ಮಾತ್ರ ನೋಡ್ಲೇಬಹುದು. ಆಮೇಲೆ ಇನ್ನೊಂದು ಸ್ನೋಫಾಲ್ ಹೆಂಗಾಗತ್ತೆ ಅಂದ್ರೆ, ಕೆಲವೊಂದು ಇಲ್ಲಿ ಅವರೇ ಅಂದ್ರು ಒಂದೊಂದ್ಸಲ ಈಗ ಸೋಲಾಂಗ್ ವ್ಯಾಲಿಯಲ್ಲಿ ಬೀಳ್ತಾ ಇರುತ್ತೆ ಸ್ನೋ. ಅಂದ್ರೆ ನೀವು ಹೋಗೋ ಟೈಮಿಂಗು ಅದ್ರ ಮೇಲೆ ಡಿಪೆಂಡ್ ಕೆಲವೊಂದು. ಬಟ್ ಸ್ನೋ ಮಾತ್ರ ಫಿಕ್ಸ್ 365 ದಿವಸ ಇಲ್ಲಿ ಸ್ನೋ ಇರುತ್ತೆ. ಬಟ್ ಸ್ನೋ ಫಾಲ್ ಆಗೋ ನೋಡೋದು ಅಂದ್ರೆ ಅದು ಮಾತ್ರ ಒಂದು ಲಕ್. ಅದು ಯಾವಾಗ ಬೇಕಾದ್ರೂ ಬರುತ್ತಂತೆ, ಅದು ಗೊತ್ತಿಲ್ಲ. ಸೊ ನೀವು ಸ್ನೋ ಫಾಲ್ನೇ ತಲೆಯಲ್ಲಿ ಇಟ್ಕೊಂಡು ನೀವು ಸ್ನೋ ಫಾಲ್ 60 ಅಂದ್ರೆ 700 ರೂಪಾಯಿಗೆ ಸ್ನೋ ಫಾಲ್ ತರ್ಸಕ್ಕೆ ಯಾರ ಕೈಲಿ ಆಗಲ್ಲ ಪ್ರಪಂಚದಲ್ಲಿ. ಸೊ ಅದು ಬಿಲ್ಗೇಟ್ಸ್ ಕೈಯಲ್ಲಿ ಮಾತ್ರ ಆಗೋದು. ಬಟ್ ಬಿಲ್ಗೇಟ್ಸ್ ಅದೇನೋ ಮಾಡ್ಕೊಂಡು ಆಣೆಕಲ್ಲು ಅವು ಮಾಡ್ಸಾರೆ. ಸೊ ಆಣೆಕಲ್ಲಲ್ಲ ಆಣಿಕಲ್ಲು, ಸಾರಿ, ಅವೆಲ್ಲ ಮಾಡ್ಯಾರೆ ಅಷ್ಟೇ, ಮುಗೀತು. ಇನ್ನೇನು ಅದು ಬಿಟ್ರೆ ಬೇರೆ ಏನಿಲ್ಲ. ನಾವೀಗ ಇಲ್ಲಿಂದ ಏರ್ಪೋರ್ಟ್ಗೆ ಹೋಗ್ತೀವಿ. ಏರ್ಪೋರ್ಟ್ಗೆ ಇಲ್ಲಿಂದ ನೋಡಿ ಕನೆಕ್ಟಿಂಗ್ ಫ್ಲೈಟ್ ಇರೋದು ಚಂಡೀಗಢ ಟು ಅಹಮದಾಬಾದ್ ಅಂದರೆ ಗುಜರಾತಿನ ರಾಜಧಾನಿ. ಸೊ ಅಲ್ಲಿಗೆ ಹೋಗಿ ಅಹಮದಾಬಾದಿಂದ ಬೆಂಗಳೂರಿಗೆ ಇದೆ. ಸೊ ಅಹಮದಾಬಾದಲ್ಲಿ ನಾವು 2.5 hour ವೇಟ್ ಮಾಡಬೇಕು. 2.5 hour ವೇಟ್ ನಾವು ಮಾಡ್ತೀವಿ ಅಂತ ನೀನು ಅನ್ಕೊಂಡಿರೋದು ಅಷ್ಟೇ. 2.5 hour ಮಾಡಲ್ಲ, ಅಲ್ಲಿ 1 hour. ಓಕೆ ನವೀನ, ಹೆಂಗಿತ್ತಪ್ಪ ಟ್ರಿಪ್ ಎಕ್ಸ್ಪೀರಿಯನ್ಸ್? ಕಾರಾಗಿತ್ತು. ಫಸ್ಟ್ ಟೈಮ್ ಸ್ನೋಫಾಲ್ ಎಲ್ಲ ನೋಡಿ ಚೆನ್ನಾಗಿತ್ತು. ಅರೆ ಏನು ಬೇಜಾರಂದ್ರೆ ನೆನ್ನೆ ಫುಲ್ ಮಳೆ ಬಂತು, ಇವತ್ತು ಫುಲ್ ಬಿಸಿಲೈತೆ ಹೋಗೋ ಟೈಮಲ್ಲಿ. ಅದೊಂದು ಬೇಜಾರು ಬಿಟ್ರೆ ಇನ್ನೆಲ್ಲ ಸೂಪರ್ ಆಗಿತ್ತು. ಅನ್ಕೊಂಡಿದ್ ವಿಡಿಯೋಸ್ ರೀಲ್ಸ್ ಎಲ್ಲ ಸೂಪರ್ ಆಗಿ ಬಂದೈತೆ, ಎಲ್ಲ ಸಿಕ್ತು, ಎಲ್ಲ ಸೂಪರ್ ಆಗಿ ಬಂದೈತೆ. ರಿಗ್ರೆಟ್ ಏನಿಲ್ಲ ತಾನೇ? ಇಲ್ಲ ರಿಗ್ರೆಟ್ ಮಾಡ್ಕೊಡಕ್ಕೆ ಅವ್ರು ಬಿಟ್ಟಿಲ್ಲ ಇವರು ರಾಹುಲ್ ಬ್ರೋ. ಓಕೆ ನೋಡಿ ಗೈಸ್, ಇದು ನಮ್ಮ ಬಾಯ್ಸ್ ಇದ್ದಿದ್ ರೂಮ್, ಇದು ನಾವು ಗರ್ಲ್ಸ್ ಅಲ್ಲಿ. ಏನು ಒಂಚು ಕ್ಲೂ ಕೊಡು. ಯಾವ ಕ್ಲೂ ಕೊಡು ಅಂದ್ರ ಅದೇ ನೀರು.
ಈಗ ಎಲ್ಲಾದ್ರೂ ಡ್ರೈವರ್ ಹೇಳೋ ಪಾಪ ನೀರಲ್ಲಿ ಬಗ್ಬಿಡ್ಲಿ ಅಲ್ಲ ಮಕ್ಕ ತೊಳಿಬೇಕಂತ ಅವ್ನ್ ಬೆಂಗಳೂರಿಂದ ವಿಡಿಯೋ ಮಾಡ್ಬೇಕು ಡ್ರೈವರ್ಗೆ ಹೇಳ್ಬಿಡು ಬಗ್ಬಿಡ್ಲಿ ಅಂತ. ನಿಲ್ಸ್ಲಿ ಅವನೆಲ್ಲೋ ಬಗ್ಬಿಡ್ಲಿ ಅಂತ ಅಂದೆ. ನವೀನ ಇಲ್ಲೂ ಕೆಳಗಡೆ ನೀರ್ ಹರಿತೈತೆ, ಅಲ್ಲೇ ಬಗ್ಬಿಡ್ಲಿ ಅಂದ್ರೆ ಏನು? ಅವನ್ ಮುಖ ಬಗ್ಗಿಸ್ಬಿಡ್ಲಿ. ಬಗ್ಬಿಡ್ಲಿ ಅಂದ್ರೆ ಅದ ಅರ್ಥ ಏನು? ರೀಲ್ ನೋಡಿರ್ತೀರಲ್ಲ ಗೈಸ್, ಆ ರೀಲ್ ಮಾಡ್ಬೇಕಿತ್ತಂತ ಅವನು, ಅದೊಂದು ಆಗ್ಲಿಲ್ಲ. ಬಗ್ಬಿಡ್ಲಿ ಅಂತ. ಬಗ್ಬಿಡ್ಲಿ ಅಂದ್ರೆ ಹೆಂಗಿತ್ತವ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ಫಸ್ಟ್ ಸ್ನೋಫಾಲ್, ಬೆಸ್ಟ್ ಸ್ನೋಫಾಲ್ ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು. ಅಂಡ್ ಇದನ್ನ ಆರ್ಗನೈಸ್ ಮಾಡಿದ್ದು ಕೇರಿಂಗ್ ಟೂರ್ಸ್ ಅವರು, ರಾಹುಲ್ ಅವರು. ಸಕ್ಕತ್ತಾಗಿತ್ತು. ಎಲ್ಲ ನಾವೇನೇನ್ ಪ್ಲೇಸಸ್ ನೋಡ್ಬೇಕಿತ್ತು ಎಲ್ಲ ನೋಡಿದ್ವಿ. ನಿನ್ನೆ ನಾವೇನೇನ್ ಪ್ಲೇಸಸ್ ನೋಡಿದ್ರೆ ಸೊ ಎಲ್ಲ ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ನೆನ್ನೆ ಒಂದ್ ಮಳೆ ಬಂದಿಲ್ಲ ಅಂದ್ರೆ ಇನ್ನೂ ಸೂಪರ್ ಆಗಿರೋದು. ಬಟ್ ಇಟ್ಸ್ ಓಕೆ. ಫಸ್ಟ್ ಡೇನೆ 2 times ಸ್ನೋಫಾಲ್ ಆಯ್ತಲ್ಲ, ಸೂಪರ್ ಆಗಿತ್ತು. ಸೊ ಓವರ್ ಆಲ್ ಸಖತ್ತಾಗಿತ್ತು ಗೈಸ್. ಸಖತ್ ಮಜಾ ಮಾಡಿದ್ವಿ, ಸಖತ್ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಸ್ನೋ ಅಲ್ಲಿ ಏನೇನು ಬೇಕಿತ್ತು ಎಲ್ಲ ಮಾಡ್ಕೊಂಡ್ಬಿಟ್ವಿ, ಎಲ್ಲಾನು ಆಯ್ತು. ಸೊ ಅಷ್ಟೇ ಗೈಸ್. ರೈಸಿಂಗ್ ಇನ್ಕಡಿಂಗ್ ಅಂದಲ್ಲ, ಒಂದು ಲೈಟ್ ಆಗಿ ಎಲ್ಲೋ ಕಲರ್ ಆಗಿತ್ತು. ಸೊ ದಟ್ಸ್ ಆಲ್. ಈಗ ಹೊರಡ್ತೀವಿ, ಸಿಗುವ. ಎಲ್ರಿಗೂ ನಮಸ್ಕಾರ. ಸೊ ನೀವು ನೋಡ್ತಾ ಇದ್ರಲ್ಲ, ಸೋಲಂಗ್ ವ್ಯಾಲಿಲಿ ಇದೀವಿ. ಸೊ ಮನಾಲಿ ಟ್ರಿಪ್ ನಮಗೆ ಆರ್ಗನೈಸ್ ಮಾಡಿದ್ದು ಕೇರಿಂಗ್ ಟೂರ್ಸ್ ಅವರು. ಸೊ ತುಂಬಾನೇ ಚೆನ್ನಾಗಿತ್ತು. ಸೊ ನಾವು ಬುಕ್ ಮಾಡಿದಂಥದ್ದು 3 nights 4 days. ಸೊ 3 nights 4 days ತುಂಬಾನೇ ಚೆನ್ನಾಗಿತ್ತು. ಪ್ಯಾಕೇಜ್ ಡೀಟೇಲ್ಸು ಎಲ್ಲಾನು ಇವ್ರ ಹತ್ರ 6,999 ಸ್ಟಾರ್ಟ್ ಆಗುತ್ತೆ. ಅಂದರೆ 6,999 ರೂಪಾಯಿ. ಅಂದರೆ ಚಂಡೀಗಢಿಂದ ಮನಾಲಿಗೆ, ಮನಾಲಿಯಿಂದ ಚಂಡೀಗಢಿಗೆ. ಸೊ ಇದು ಅವ್ರ ಪ್ಯಾಕೇಜು. ಅದನ್ನು ಮನಾಲಿ ಟು ಮನಾಲಿ ಅಂತಾರೆ. ಸೊ ನೀವು ಕಂಪ್ಲೀಟಾಗಿ ಇವ್ರ ಹತ್ರ ಎಲ್ಲ ಪ್ಯಾಕೇಜ್ಗಳು ಎಲ್ಲ ಅವೈಲಬಿಲಿಟಿ ಇದೆ. ನೀವು ಕಂಪ್ಲೀಟಾಗಿ ಚೆಕ್ ಮಾಡಿ ಫುಲ್ ನೀವು ಡೀಟೇಲ್ಸ್ ಏನಂತ ತಿಳ್ಕೊಬೋದು. ನಾವಂದ್ರೆ ಸಖತ್ ಎಂಜಾಯ್ ಮಾಡ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಪ್ರೀವಿಯಸ್ ಆಗಿ ಹಾಕಿದ ವೀಡಿಯೋಗಳಾಗಲಿ, ಇನ್ಮೇಲೆ ಹಾಕೋ ವೀಡಿಯೋಗಳು, ಸೊ ಎಲ್ಲನೂ ನೋಡ್ಬೋದು. ತುಂಬ ಚೆನ್ನಾಗಿ ಟೇಕ್ ಕೇರ್ ಮಾಡಿದ್ರು. ಜೊತೆ ಗಾಡಿಗಳಾಗಲಿ, ನಮಗೆ ಆನ್ ಟೈಮ್ ಕರ್ಕೊಂಡು ಹೋಗೋದಾಗಲಿ, ಸ್ಪೆಷಲಿ ಸ್ನೋಫಾಲ್ಗಳು ಎಲ್ಲೆಲ್ಲಿ ಬೀಳುತ್ತವೆ, ಯಾವ ಟೈಮಲ್ಲಿ ಬೀಳ್ತೇವೆ ಅಂತ ಇವರು ಪರ್ಟಿಕ್ಯುಲರ್ ಆಗಿ ಹೇಳಿ ನಮ್ಮನ್ನ ಕರೆಸ್ತಾರೆ. ಅಂದರೆ ಟ್ರಿಪ್ಪಿಗೆ ಈ ಟೈಮ್ ಬನ್ನಿ ಚೆನ್ನಾಗಿರುತ್ತೆ ಅಂತ. ಸೊ ಅಷ್ಟು ಇದೆ. ಸೊ ಇಷ್ಟು ಈ ವಿಡಿಯೋಸ್ಗಳು ಎಲ್ಲ ಮಾಡೋಕ್ಕೆ ಕಾರಣ ಆಗಿದ್ದು ಕೇರಿಂಗ್ ಟೂರ್ಸ್ ಅವರು. ಸೊ ಥ್ಯಾಂಕ್ ಯು ಸೋ ಮಚ್. ನೀವು ಅಷ್ಟೇ ಕೆಳಗಡೆ ನಾನು ಮೆನ್ಷನ್ ಮಾಡಿದ್ದೀನಲ್ಲ, ಸೊ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡಿ. ಥ್ಯಾಂಕ್ ಯು.